ನೀವೇನಾದ್ರೂ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋದ್ರೆ ಈ ಪ್ಲೇಸ್ ನಂತೂ ಮಿಸ್ ಮಾಡಲೇಬೇಡಿ. ಸೊ ಕುಕ್ಕೆ ಸುಬ್ರಹ್ಮಣ್ಯದಿಂದ ಸ್ವಲ್ಪ ಮುಂದೆ ಹೋದ್ರೆ ನಮಗೆ ಇಲ್ಲಿ ಸರ್ಪ ಸಂಸ್ಕಾರ ಮಾಡುವಂತಹ ಪ್ಲೇಸ್ ಇದು. ಸೊ ಪಾರ್ಕ್ ಒಳಗಡೆ ತುಂಬಾ ಚೆನ್ನಾಗಿದೆ, ನೇಚರ್ ಯುಕ್ತವಾಗಿ, ಮತ್ತೆ ಒಳಗಡೆ ತುಂಬಾ ನೋಡುವಂತ ಪ್ಲೇಸಸ್ ತುಂಬಾ ಇದೆ. ನೀವೇನಾದ್ರು ಸರ್ಪ ಸಂಸ್ಕಾರ ಪೂಜೆ ಹಾಗೆ ಆಶ್ಲೇಷ ಬಲಿ ಪೂಜೆ ಮಾಡಿಸ್ಬೇಕು ಅಂತಂದ್ರೆ ಅದನ್ನ ಯಾವ ರೀತಿಯಾಗಿ ಬುಕ್ ಮಾಡ್ಕೋಬೇಕು, ಎಷ್ಟು ತಿಂಗಳಿಗೆ ಬುಕ್ ಮಾಡ್ಕೋಬೇಕು, ಅಲ್ಲಿ ಪೂಜೆ ಯಾವ ರೀತಿಯಾಗಿ ಮಾಡ್ತಾರೆ, ಎಷ್ಟೊತ್ತಿಗೆ ನಾವು ಎದ್ದಿ ಹೋಗ್ಬೇಕು, ಎಷ್ಟು ಜೊತೆ ಬಟ್ಟೆ ತಗೊಂಡೋಗ್ಬೇಕು, ಎಷ್ಟು ದುಡ್ಡು ಖರ್ಚಾಗುತ್ತೆ, ನಾವೇನ್ ಸರ್ಪ ಸಂಸ್ಕಾರಕ್ಕೆ ಬುಕ್ ಮಾಡಿರ್ತಿಲ್ಲ ಅದರಲ್ಲಿ ರೂಮು ಇನ್ಕ್ಲೂಡ್ ಆಗುತ್ತಾ ಇಲ್ವಾ, ಅಥವಾ ಊಟ ಇನ್ಕ್ಲೂಡ್ ಆಗಿರುತ್ತಾ ಇಲ್ವಾ, ಇದ್ರ ಬಗ್ಗೆ ಪೂರ್ತಿಯಾಗಿ ಡೀಟೇಲು ಈ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ, ಆಶ್ಲೇಷ ಬಲಿ ಪೂಜೆ ಮತ್ತೆ ಸರ್ಪ ಸಂಸ್ಕಾರ ಪೂಜೆ ಯಾವ ರೀತಿಯಾಗಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹಾಗೆ ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ. ಬನ್ನಿ, ಇನ್ನೇನ್ ನೋಡ್ತಾ ಇದ್ದೀರಾ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಲೋ, ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎಚ್ ಕ್ರಿಯೇಟಿವ್ ವರ್ಲ್ಡ್. ನಾನು ನಿಮ್ಮ ಹರ್ಷಿತಾ ಅಭಿಲಾಷ್. ಇವತ್ತಿನ ಈ ವಿಡಿಯೋದಲ್ಲಿ ಆಶ್ಲೇಷ ಬಲಿ ಪೂಜೆ ಮತ್ತೆ ಸರ್ಪ ಸಂಸ್ಕಾರ ಪೂಜೆ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ನಾವು ಮಧ್ಯಾಹ್ನ 2:44 ಬಿಟ್ಟಿದೀವಿ. ಸೊ ನಾವು ಅಲ್ಲಿ ರೀಚ್ ಆಗೋ ಟೈಮಿಂಗ್ಸು 7:30 ಅಂತ ತೋರಿಸ್ತಾ ಇದೆ. ಒಟ್ಟು ನಮ್ಮ ಮನೆಯಿಂದ 266 ಕಿಲೋಮೀಟರ್ ಇದೆ ಕುಕ್ಕೆ ಸುಬ್ರಹ್ಮಣ್ಯ. ನಾವು ಬಿಟ್ಟಿದ್ದು ಗ್ರಹಣ ದಿನ ಆಗಿರೋದ್ರಿಂದ ಮನೇಲೆ ಊಟ ಎಲ್ಲ ಮಾಡ್ಕೊಂಡು ಹೋಗಿದ್ವಿ. ಸೊ ಹೋಟ್ಲಲ್ಲೆಲ್ಲ ಏನ್ ಬೇಡ ಅಂತ. ಇನ್ನು ಹತ್ತತ್ರ ಕುಕ್ಕೆ ಸುಬ್ರಹ್ಮಣ್ಯದ ಹತ್ರ ಬಂದಾಗ ಈ ರೀತಿಯಾಗಿ ಹೊಳೆಯಲ್ಲಿ ನೀರು ಹರಿತಾ ಇತ್ತು. ಸೊ ತುಂಬಾ ಖುಷಿ ಆಯ್ತು ನೀರು ನೋಡಿ. ನಾವು ಸರ್ಪ ಸಂಸ್ಕಾರ ಪೂಜೆ ಮಾಡ್ಸಕ್ಕೆ ಆಲ್ರೆಡಿ 2 ತಿಂಗಳು ಮುಂಚೆನೆ ಬುಕ್ ಮಾಡ್ಕೊಂಡಿದ್ವಿ. ನೀವು ಗೂಗಲ್ ಹೋಗ್ಬಿಟ್ಟು ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಪೂಜಾ ಅಂತ ಹೊಡಿದ್ರೆ ಸೊ ಅಲ್ಲಿ ಬರುತ್ತೆ ನಿಮ್ಗೆ ಪೂಜೆಗಳು ಯಾವ್ದಾದ್ರು ಮಾಡಿಸ್ಬೇಕು ಅದೆಲ್ಲ ಅಲ್ಲಿ ಇರುತ್ತೆ. ನಿಮ್ಗೆ ಯಾವಾಗ ಬೇಕೋ ಬುಕ್ ಮಾಡ್ಕೊಬಹುದು. ಯಾವಾಗ ಬೇಕು ಅಂತಾನೆ ಸರ್ಪ ಸಂಸ್ಕಾರ ಪೂಜೆ ಆಲ್ಮೋಸ್ಟ್ ಎಲ್ಲ ಬುಕ್ ಆಗೋಗಿರುತ್ತೆ. ಅದಕ್ಕೋಸ್ಕರ ನಮ್ಗೆ 2 ತಿಂಗಳಾದ್ಮೇಲೆ ಈ ಸ್ಲಾಟ್ ಸಿಕ್ತು. ಸೊ ಆ ಸ್ಲಾಟ್ಗೆ ನಾವು ತಗೊಂಡ್ವಿ. ನಾವೇನಲ್ಲಿ ಬುಕ್ ಮಾಡಿ ಇಟ್ಕೊಂಡಿದ್ರೆ ಅದನ್ನ ಒಂದು ಜೆರಾಕ್ಸ್ ಕಾಪಿ ನಾವು ತಗೊಂಡು ಹೋಗಿರ್ಬೇಕಾಗುತ್ತೆ. ಸೊ ನೋಡಿ, ಈ ರೀತಿಯಾಗಿ ಜೆರಾಕ್ಸ್ ಕಾಪಿ ಸ್ವಲ್ಪ ಮುಂದೆ ಹೋದ್ರೆ ಸಿಗುತ್ತೆ ನಮ್ಗೆ ಸರ್ಪ ಸಂಸ್ಕಾರ ಸೇವಾ ಕಚೇರಿ ಅಂತ ಸಿಗುತ್ತೆ. ಸೊ ನೋಡಿ, ಇದು ಈ ಕಚೇರಿಯಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಈ ಫಾರ್ಮ್ ನ ತೋರಿಸ್ಬೇಕು. ಫಾರ್ಮ್ ತೋರಿಸಿದ್ರೆ ಅವರು ಒಂದು ನಂಬರ್ ಬರ್ಕೊಡ್ತಾರೆ ಅಲ್ಲಿ. ಸೊ ಆ ನಂಬರ್ ಅಲ್ಲೇ ನಾವು ಸರ್ಪ ಸಂಸ್ಕಾರ ಪೂಜೆಗೆ ನಾವು ಗ್ರಹಣ ದಿನ ನಂಬರ್ ಆಗಿರುತ್ತೆ. ಸೊ ಅವತ್ತು ಊಟ ಏನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇರ್ಲಿಲ್ಲ, ಅದಕ್ಕೋಸ್ಕರ ಹೊರಗಡೆ ತಿನ್ಕೊಂಡು. ಹಾಗೆ ನಮ್ಗೆ ಸರ್ಪ ಸಂಸ್ಕಾರ ಪೂಜೆ ಈಗ ಎಕ್ಸಾಂಪಲ್ 4ನೇ ತಾರೀಕು ಇದೆ ಅಂತಂದ್ರೆ ನಾವು 3ನೇ ತಾರೀಕು ನೈಟೇ ಬಿಟ್ಟಿರ್ಬೇಕು. 3ನೇ ತಾರೀಕು ನೈಟ್ ಬಿಟ್ಟು ಅಲ್ಲಿ ಹೋಗಿ ಇದನ್ನ ಬುಕ್ ಮಾಡಿ ಇಟ್ಕೊಬೇಕು. ಯಾಕಂದ್ರೆ ಬೆಳಗ್ಗೆನೆ ಪೂಜೆ ಸ್ಟಾರ್ಟ್ ಆಗೋಗುತ್ತೆ. ಬೆಳಗ್ಗೆ ನಮ್ಗೆ ಯಾರು ಸಿಗಲ್ಲ. ಸೊ ಅದಕ್ಕೋಸ್ಕರ ನೈಟೇ ಹೋಗಿ ಅದನ್ನ ನೀಟಾಗಿ ಬರ್ಸಿಟ್ಕೊಬೇಕು ಯಾವ ನಂಬರಲ್ಲಿ ನಾವು ಕುತ್ಕೊಬೇಕು ಏನು ಅಂತ. ಆಗ ಅವ್ರು ನೀಟಾಗಿ ಬರ್ಕೊಡ್ತಾರೆ. ಅದನ್ನ ಮುಗಿಸ್ಕೊಂಡು ನಾವು ಬಂದು ರೂಮ್ಸ್ ನ ನೋಡ್ಬೇಕು. ಸರ್ಪ ಸಂಸ್ಕಾರ ಪೂಜೆಗೆ 4,200 ರೂಪಾಯಿ ಆಗುತ್ತೆ. ಸೊ ಈ 4,200 ರೂಪಾಯಿ ನಾವು ಆನ್ಲೈನ್ ಅಲ್ಲೇ ಕಟ್ಬಿಡ್ಬೇಕಾಗುತ್ತೆ. ಇದರಲ್ಲಿ ರೂಮ್ ಏನ್ ಇನ್ಕ್ಲೂಡ್ ಆಗಿರಲ್ಲ. ಇಲ್ಲಿ ಆಶ್ಲೇಷ ವಸತಿ ಗೃಹ ಅನ್ನೋದ್ರಲ್ಲಿ ನಮ್ಗೆ ರೂಮ್ ಬುಕ್ ಆಗಿರುತ್ತೆ. ಅಂದ್ರೆ ಅವರು ನಮ್ಮ ಹೆಸರಲ್ಲಿ ಬುಕ್ ಮಾಡಿರ್ತಾರೆ ಅಷ್ಟೇ. ದುಡ್ಡು ಮತ್ತೆ ನಾವೇ ಎಕ್ಸ್ಟ್ರಾ ಕೊಟ್ಟು ಇದನ್ನ ರೂಮ್ ನ ತಗೋಬೇಕಾಗುತ್ತೆ. ಅಕಸ್ಮಾತ್ ನಾವು ಈ ರೂಮೇ ಇರ್ಲಿ ಅಂದ್ರೆ ಈ ರೂಮೇ ತಗೋಬಹುದು, ಇಲ್ಲ ಬೇರೆ ರೂಮ್ ಹೋಗ್ತೀನಿ ಅಂತಂದ್ರೆ ಬೇರೆ ರೂಮ್ಸ್ ಅಂದ್ರೆ ಪ್ರೈವೇಟ್ ರೂಮ್ಸ್ಗೆ ಹೋಗ್ಬೋದು. ನಮ್ಮ ಹೆಸರಲ್ಲಿ ಬುಕ್ ಆಗಿರುತ್ತೆ ಅಷ್ಟೇ, ಬಿಟ್ರೆ ಅವ್ರೇನ್ ದುಡ್ಡು ಕೊಟ್ಟಿರಲಿಲ್ಲ. ಅದಕ್ಕೆ ದುಡ್ಡು ನೋಡಿ ಈ ರೀತಿಯಾಗಿದೆ. ಸಿಂಗಲ್ ಮಂಚ ಇರೋದು ತಗೊಂತೀವಿ ಅಂದ್ರೆ 105 ರೂಪಾಯಿ ಆಗುತ್ತೆ. ಅಥವಾ ಡಬಲ್ ಕಾಟ್ ಬೇಕು ಅಂತಂದ್ರೆ 205 ರೂಪಾಯಿ ಆಗುತ್ತೆ. ಈ ರೀತಿಯಾಗಿ 1000 ರೂಪಾಯಿ ನಾವು ಡೆಪಾಸಿಟ್ ಮಾಡ್ಬೇಕಾಗುತ್ತೆ. ಅಂದ್ರೆ 205 ರೂಪಾಯಿ ಸೇರಿ ಎಲ್ಲ ಸೇರಿ 1000 ರೂಪಾಯಿ ಡೆಪಾಸಿಟ್ ಮಾಡಬೇಕು. ಅದಾದ್ಮೇಲೆ ಅವರು ಆಮೇಲೆ ವಾಪಸ್ ಕೊಡ್ತಾರೆ ನಮಗೆ. ಸೊ ರೂಮ್ಸ್ ಏನು ಅಷ್ಟು ಚೆನ್ನಾಗಿಲ್ಲ. ನಾನು ರೂಮ್ಸ್ ವಿಡಿಯೋ ಆಕ್ಚುಲಿ ಮಿಸ್ ಆಗ್ಬಿಟ್ಟಿದೆ. ಸೊ ಅದು ಹಾಕಕ್ಕಾಗಿಲ್ಲ, ಅಷ್ಟೇನು ಚೆನ್ನಾಗಿಲ್ಲ. ಸೊ ಪರವಾಗಿಲ್ಲ, ಒಂದಿನ ಉಳ್ಕೊಳಕ್ಕೆ ಪರವಾಗಿಲ್ಲ ಅನಿಸ್ತು. ಸೊ ನಾವು ಇನ್ನು ಮತ್ತೆ ಬರ್ತೀವಿ ಅಂದ್ರೂ ಇಲ್ಲಿ ಬರೋಕ್ಕಾಗಲ್ಲ. ಅದಕ್ಕೋಸ್ಕರ ನಮ್ಗೆ ಯಾವಾಗಲೂ ಏನು ನಾವು ಪೂಜೆ ಮಾಡಿಸ್ಕೊಳಕ್ಕೆ ಅಷ್ಟೇ ಬಂದಿದ್ದೀವಿ, ಏನು ಲಕ್ಸುರಿ ನೋಡೋಕ್ಕಲ್ಲ ಅಂತ ಅಂದ್ಬಿಟ್ಟು ಇದೇ ರೂಮಲ್ಲಿ ನಾವಿದ್ವಿ. ಈಗ ಬೆಳಗ್ಗೆ 8 ಗಂಟೆಗೆ ನಮಗೆ ಪೂಜೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿರ್ತಾರೆ. ನಮ್ಮ ಟೋಕನ್ ನಂಬರ್ 49 ಅಂತ ಕೊಟ್ಟಿದ್ರು. ಸೊ ನೋಡಿ, ಪೂಜೆಗೆ ಈ ರೀತಿಯಾಗಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದರೆ ಈ ರೀತಿಯಾಗಿ ಇರುತ್ತೆ. ಸೊ ಈ ರೀತಿಯಾಗಿ ಪೂಜೆಗೆ ಏನೇನು ಬೇಕೋ ಸಾಮಾನು ಈ ರೀತಿಯಾಗಿ ಇಟ್ಟಿರ್ತಾರೆ. ಸೊ ನಾವೊಬ್ಬರೇ ಅಲ್ಲ, ತುಂಬ ಜನ ಇರ್ತಾರೆ. ಒಂದು 500 ಜನ ಅನ್ಬೋದು. ಸೊ 500 ಜನ ಹತ್ತತ್ರ ಇರ್ತಾರೆ. ಅದಕ್ಕೆಲ್ಲರಿಗೂ ಒಬ್ಬೊಬ್ರು 500 ಈ ರೀತಿಯಾಗಿ ಬಂದು ಕುತ್ಕೊಂಡು ಪೂಜೆ ಮಾಡ್ತಾರೆ. ಸೊ ನಾವು ಕಾಯ್ದು ಸಾಕಾಗಿತ್ತು. ನಮ್ಮ ಮನೆಯವರು ಸ್ವಲ್ಪ ಲೇಟಾಗಿ ಬಂದರು. ಸೊ ಇದು ಫಸ್ಟೇ ದಿನ ಪೂಜೆ ಆಗಿರುತ್ತೆ. ಇದು 2 ದಿನ ಪೂಜೆ ನಡೆಯುತ್ತೆ ಆ್ಯಕ್ಚುಲಿ. ಅಲ್ಲಿ ಗುಂಪಾಗಿ ಸೇರ್ಕೊಂಡಿದಾರಲ್ಲ, ಇಲ್ಲಿ ನಮ್ಮ ಹೆಸರು, ರಾಶಿ, ನಕ್ಷತ್ರ ಹೇಳಿ ಅಲ್ಲಿ ಪೂಜೆ ಮಾಡಿಸ್ತಾರೆ. ನೋಡಿ, ಈ ರೀತಿಯಾಗಿ ಪೂಜೆ ಮಾಡಿಸ್ತಾರೆ ಒಬ್ಬೊಬ್ರಿಗೆನೆ. ಅದಾದ್ಮೇಲೆ ನಮ್ಮ ಐನೋರು ಬಂದು ಸ್ವಲ್ಪ ಸಿದ್ಧತೆ ಮಾಡ್ಕೊಂಡ್ರು. ಸೊ ಈ ರೀತಿಯಾಗಿ ಎಲ್ಲ ನಾವೇನ್ ದುಡ್ಡು ಕೊಡ್ತಿರಲ್ಲ 4,200 ರೂಪಾಯಿ, ಅದ್ರಲ್ಲೇ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಅವ್ರಿಗೆ ದಕ್ಷಿಣೆ ಸಮೇತ ಹಿಡಿದು ಅವ್ರಿಗೆ ನಾವು ದಾನ ಕೊಡೋದ್ರಿಂದ ಸಮೇತ ಹಿಡಿದು ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಈಗ ಇಲ್ಲಿ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಅಲ್ಲೇನು 2 ನಾಗರಾವ್ ಇತ್ತಲ್ವಾ, ಅದಕ್ಕೆ ಒಂದು ಗಂಡು ನಾಗರಾವು ಮತ್ತೆ ಹೆಣ್ಣು ನಾಗರಾವು ಅಂತ ಇರುತ್ತೆ. ಹೆಣ್ಣು ನಾಗರಾವ್ಗೆ ಒಂದು 3 ಮೊಟ್ಟೆ ಇರುತ್ತೆ. ಮೊಟ್ಟೆ ಅಂದ್ರೆ ಮರಿಗಳು. ಮತ್ತೆ ಗಂಡು ನಾಗರಾವ್ನ ನಾವು ಸರ್ಪ ಸಂಸ್ಕಾರ ಮಾಡ್ತೀವಿ. ಅಂದ್ರೆ ನಾವು ಯಾವ್ದಾದ್ರು ಹಾವುಗಳನ್ನ ಏನಾದ್ರು ಸಾಯಿಸಿದ್ರೆ ಅದಕ್ಕೆ ಸಂಸ್ಕಾರ ಆಗಿರಲ್ಲ, ಅದನ್ನ ನಾವು ಈಗ ಸಂಸ್ಕಾರ ಮಾಡ್ತಾ ಇದೀವಿ. ನೋಡಿ, ಈ ರೀತಿಯಾಗಿ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡೋದು. ಆಮೇಲೆ ಲಾಸ್ಟ್ ಅಲ್ಲಿ ಒಂದು ಅವನ ಹೆಣ್ಣನ್ನ ಮಾತ್ರ ಬಿಟ್ಟು ಗಂಡನ ತಗೊಂಡೋಗಿ ಅಲ್ಲಿ ಬೆಂಕಿಗೆ ಹಾಕ್ತಿವಿ. ಮಾಮೂಲಿ ನಾವು ಯಾವ ರೀತಿಯಾಗಿ ಸಂಸ್ಕಾರ ಮಾಡ್ತೀವೋ
ಆ ರೀತಿಯಾಗಿ ಮಾಡೋದು. ಹೆಣ್ಣು ಸರ್ಪನ ನಾಗವನದಲ್ಲಿ ಬಿಡ್ತಾರೆ, ವನದಲ್ಲಿ ಇರೋ ತರ. ಹಾಗೆ ಅದನ್ನ ಪೂಜೆ ಮುಗಿಸ್ಕೊಂಡು ನಾವು ಯಾವ ಬಟ್ಟೆ ಹಾಕೊಂಡಿರ್ತೀರೋ ಅದೇ ಬಟ್ಟೆಯಲ್ಲಿ ನೀರು ಇಕ್ಕೊಬೇಕು ಅಂತ ಹೇಳಿರ್ತಾರೆ. ಸೊ ಡೈರೆಕ್ಟ್ ಆಗಿ ಅದೇ ಬಟ್ಟೆಯಲ್ಲಿ ಹಂಗೆ ಸ್ನಾನ ಮಾಡ್ಕೊಬೇಕು. ಅದೇ ಬಟ್ಟೆಲಿ ಸ್ನಾನ ಮುಗಿಸ್ಕೊಂಡು ಬರ್ತಾ ಇದೀವಿ. ಸೊ ರೂಮ್ ಹತ್ರ ಬಂದು ರೂಮಲ್ಲಿ ನೋಡಿ ಈ ರೀತಿಯಾಗಿದೆ ರೂಮು. ಒಳಗಡೆ ಎಲ್ಲ ತೋರ್ಸಕ್ ನಂಗೆ ವಿಡಿಯೋ ಮಿಸ್ ಆಗ್ಬಿಟ್ಟಿರೋದು. ಬಂದು ಸ್ನಾನ ಮಾಡ್ಕೊಂಡು ಈಗ ನಾವು ಊಟಕ್ಕೆ ಹೋಗ್ತಾ ಇದೀವಿ. ಬೆಳಗ್ಗೆ ಪೂಜೆ ಸ್ಟಾರ್ಟ್ ಆಗೋದು 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಿಮ್ಗೇನಾದ್ರು ಯಾರಾದ್ರೂ ಇಲ್ಲ ಶುಗರ್ ಪೇಷಂಟ್ ಆ ಥರ ಇಲ್ಲ ತಿನ್ನಲೇಬೇಕು ಅಂದ್ರೆ ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಬೇರೆ ಕಡೆ ಹೊರಗಡೆ ಮಾಡ್ಕೊಂಡು ಹೋಗ್ಬಹುದು. ಅದಾದ್ಮೇಲೆ ಪೂಜೆ ಆದ್ಮೇಲೆ ಅವರದೇ ಊಟ ಇರುತ್ತೆ, ಅಲ್ಲೇ ಊಟ ಇರುತ್ತೆ. ನಾವೆಲ್ಲಿ ಸರ್ಪ ಸಂಸ್ಕಾರ ಪೂಜೆ ಮಾಡಿಸಲ್ವಾ ಅಲ್ಲೇ ಒಂದು ಭೋಜನ ಶಾಲೆ ಅಂತಿದೆ, ಅಲ್ಲೇ ಊಟ ಕೊಡ್ತಾರೆ ನಮ್ಗೆ. ಅಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಏನು ಇಲ್ಲದೆ ಇರೋ ಅಂತ ಊಟ. ಯಾಕಂದ್ರೆ ನಾವು ಆಲ್ರೆಡಿ ಇವಾಗ ಸರ್ಪನ ಸಂಸ್ಕಾರ ಮಾಡಿದೀವಿ, ಅದಕ್ಕೋಸ್ಕರ ಸೊ ಆ ಥರ ಊಟ ಅವರೇ ಕೊಡ್ತಾರೆ. ಊಟಕ್ಕೇನು ಚಾರ್ಜಸ್ ಇರಲ್ಲ, ಎಲ್ಲ ಫ್ರೀ ಆಗಿರುತ್ತೆ ಊಟ. ಸೊ ಅಲ್ಲೇ ಟೈಮಿಂಗ್ಸ್ ಹಾಕಿರ್ತಾರೆ, ಈ ಟೈಮಿಂಗ್ ಹೋದ್ರೆ ಈ ಊಟ ಅಂತ ಕೊಡ್ತಾರೆ. ಅಲ್ಲೇ ಹೊಳೆಯಲ್ಲಿ ನೋಡಿ ಈ ರೀತಿಯಾಗಿ ಮೀನುಗಳು ಜೊತೆಯಲ್ಲಿ ಓಡಾಡ್ತಾ ಇದ್ವು. ಸೊ ಅದನ್ನ ನೋಡ್ಕೊಂಡು ಇಲ್ಲೇ ಪಕ್ಕದಲ್ಲೇ ದೇವಸ್ಥಾನ ಇದೆ. ನಾವು ಯಾವ ದೇವಸ್ಥಾನಕ್ಕೂ ಹೋಗಂಗಿಲ್ಲ, ಯಾಕಂದ್ರೆ ನಮ್ ಸರ್ಪನ ಸಂಸ್ಕಾರ ಮಾಡ್ತೀವಲ್ಲ ನಮ್ಗೆ ಅಂಟಿರುತ್ತೆ, ಅದಕ್ಕೋಸ್ಕರ ನಾವೆಲ್ಲೂ ಹೋಗಂಗಿಲ್ಲ. ನೋಡಿ ಒಳಗಡೆ ಪಾರ್ಕ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದು ಸುಮ್ಮನೆ ಹಂಗೆ ಹೋಗ್ತಾ ಇರ್ತೀವಿ. ಸೊ ಇದೆಲ್ಲ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ನೋಡಿ ಇದು ಭೋಜನ ಶಾಲೆ. ಇದು ಸರ್ಪ ಸಂಸ್ಕಾರ ಪೂಜೆ ಮಾಡ್ತಾರಲ್ಲ ಅವ್ರಿಗೆ ಮಾತ್ರ ಇಲ್ಲಿ ಊಟ ಹಾಕೋದು, ದೇವಸ್ಥಾನದವ್ರಿಗೆಲ್ಲ ಇಲ್ಲಿ ಹಾಕಲ್ಲ. ಸೊ ನಾವು ಏನು ತಗೊಂಡಿರ್ತೀರ ಟಿಕೆಟು ಅದನ್ನ ತಗೊಂಡೋಗ್ಬೇಕು. ಟೈಮಿಂಗ್ಸ್ ನೀವೇ ನೋಡ್ತಾ ಇದ್ದೀರಾ, ಇಲ್ಲಿ 12 ಗಂಟೆಯಿಂದ 2 ಗಂಟೆ ಈ ರೀತಿಯಾಗಿ ಟೈಮಿಂಗ್ಸ್ ಅಲ್ಲೇ ಹಾಕಿದ್ದಾರೆ. ಸೊ ನೋಡಿ ಈ ರೀತಿಯಾಗಿ ನಮಗೆ ಇಲ್ಲಿ ಊಟ ಬರೆಸ್ತಾರೆ ನಮಗೆ. ಈ ಟೈಮಿಂಗ್ಸ್ ತಕ್ಕಂಗೆ ಅವರೇ ಹೇಳ್ತಾರೆ. ನಾವೇನು ಸ್ಲಿಪ್ ಇರುತ್ತಲ್ಲ ಆ ಸ್ಲಿಪ್ಪು ಬುಕ್ ಮಾಡಿರಲ್ಲ ಆ ಸ್ಲಿಪ್ಪನ್ನು ತೊಗೊಂಡೋದ್ರೆ ಅವರೇ ಈ ರೀತಿಯಾಗಿ ಊಟ ಹಾಕ್ತಾರೆ. ಸೊ ಇಲ್ಲಿ ಹುಳ್ಳಿಕಾಳು ಚಟ್ನಿ, ಅನ್ನ, ಸಾಂಬಾರ್ ಈ ರೀತಿಯಾಗಿ ಕೊಟ್ಟಿದ್ದಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ಅಂದರೆ ನಮಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿಲ್ಲ ತುಂಬ ಟೇಸ್ಟಿಯಾಗಿರೋಂತಹ ಫುಡ್ ಅಲ್ಲಿ ಸಿಗುತ್ತೆ. ನಮಗೆ ಪೂಜೆ ಮುಗಿಸಿ ಊಟ ಆದ್ಮೇಲೆ ಅಷ್ಟೇ ನಾವು ರೂಮಲ್ಲೇ ಇರಬೇಕು ಅಥವಾ ಅಲ್ಲೆಲ್ಲ ನಾವು ಓಡಾಡ್ಕೊಂಡಿರ್ಬೇಕು. ಯಾವ ದೇವಸ್ಥಾನಕ್ಕೆ ಏನು ಹೋಗಂಗಿಲ್ಲ. ನಮ್ಮನೆಯವರು ಆನ್ಲೈನ್ ಕ್ಲಾಸಸ್ ಇತ್ತು, ಆನ್ಲೈನ್ ಎಲ್ಲ ಕ್ಲಾಸಸ್ ತಗೊಂಡ್ರು. ಸ್ವಲ್ಪ ಸಂಜೆ ಆದಂಗೆ ನನ್ನ ಮಗನ ಆಟ ಆಡ್ಸೋಣ ಅಂತ ಕರ್ಕೊಂಬಂದ್ವಿ. ಸ್ವಲ್ಪ ಹೊತ್ತಿಲ್ಲ ಆಟ ಆಡಿಸ್ಕೊಂಡು ಆಮೇಲೆ ಊಟಕ್ಕೂ ಲಘು ಉಪ್ಪಾರ ಅಂತ ಕೊಡ್ತಾರೆ ಅವರು. ಸೊ ಅದಕ್ಕೆ ಹೋಗ್ಬೇಕಾಗಿತ್ತು. ಹಂಗೆ ಹೊರಗಡೆ ಆಟ ಆಡ್ಸ್ಕೊಂಬರೋಣ ಸ್ವಲ್ಪ ಹೊತ್ತು ಅಂತ ಆಟ ಆಡ್ಸೋಕ್ಕೆ ಕರ್ಕೊಂಬರ್ತಾ ಇದೀವಿ. ಸೊ ಇಲ್ಲಿ ನಿಮಗೆ ಹೋಗ್ಬೇಕಾದ್ರೆ ಬಟ್ಟೆ ಎಷ್ಟು ತೊಗೊಂಡೋಗ್ಬೇಕು ಅಂದರೆ ಒಂದು 4-5 ಜೊತೆ ತೊಗೊಂಡೋಗಿ, 4 ಇಲ್ಲ ಒಂದು 5 ಜೊತೆ ತೊಗೊಂಡೋಗಿ. ಸೊ ಗಂಡು ಮಕ್ಳಿಗಂತೂ ಪಂಚೆ ಕಂಪಲ್ಸರಿ ಆಗಿರಬೇಕು, ಹೆಣ್ಮಕ್ಳಿಗೆ ಸ್ಯಾರಿ ಅಥವಾ ಚೂಡಿದಾರ್ ವಿತ್ ವೇಲ್ ಇರಬೇಕು, ಆ ಥರ ಡ್ರೆಸ್ನ ತೊಗೊಂಡೋಗಿ 6 ಗಂಟೆಯಿಂದ 7:30ವರೆಗೂ ಟೈಮ್ ಹಾಕಿದ್ದಾರೆ. ಸೊ ಇಲ್ಲಿ ಈಗ ಕೊಡ್ತಾರೆ. ಸೊ ನೋಡಿ ಉಪ್ಪಿಟ್ಟು ಮತ್ತು ಅವಲಕ್ಕಿ ಕೊಡ್ತಾರೆ. ಅವಲಕ್ಕಿ, ಮೊಸರು ಬೇಕಾದ್ರೆ ಮೊಸರು ಅಥವಾ ನಿಮಗೆ ಕಾಫಿ ಟೀ ಬೇಕಾದರೂ ಸಿಗುತ್ತೆ. ಇಲ್ಲಿ ಕಾಫಿ ಟೀ ಹಾಲು ಎಲ್ಲ ಸಿಗುತ್ತೆ. ಇದು ನಿಮಗೆ 7:30 ಅಷ್ಟರಲ್ಲಿ ತಿನ್ಬಿಡ್ಬೇಕು. ಅದಾದ್ಮೇಲೆ ಮತ್ತೆ ಏನಿಲ್ಲ. ಮತ್ತೆ ನೀವು ಬೆಳಗ್ಗೆ ಪೂಜೆ ನಮಗೆ 5:30ಗೆ ಇರುತ್ತೆ. ನಾವು ದೇವಸ್ಥಾನಕ್ಕಂತೂ ಹೋಗಂಗಿಲ್ಲ. ಸೊ ಅದಕ್ಕೆ ನನ್ನ ಮಗನ್ ಸ್ವಲ್ಪ ಅಲ್ಲೇ ಗ್ರೌಂಡಲ್ಲಿ ಆಟ ಆಡ್ಸೋಣ ಅಂತ ಗ್ರೌಂಡಲ್ಲಿ ಆಟ ಆಡಿಸ್ತಾ ಇದ್ದಾಗ ಒಂದು ಆನೆ ಸೌಂಡ್ ಕೇಳಿಸ್ತು. ಇದೇನಪ್ಪ ಆನೆ ಹಿಂಗೆ ಹೋಗ್ತಾ ಇದೆ ಅಂತ ನೋಡಿದ್ರೆ ಎಷ್ಟು ಚೆನ್ನಾಗಿತ್ತು ನೋಡ್ತೀನಿ. ಬರ್ತಾ ಇಲ್ಲಪ್ಪ ಅಷ್ಟು. ಚಿನ್ನಿ ಇದು ಮಾಡ್ತೀನಿ. ಚಿನ್ನಿ ಎಲ್ಲಡೆ ವಾಶ್
ಮುಗಿಸ್ಕೊಂಡು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಬೆಳಗ್ಗೆ 4 ಗಂಟೆಗೆ ಎದ್ದು ತಣ್ಣೀರು ಸ್ನಾನ ಮಾಡಿಕೊಂಡು, ಸೊ ಅಲ್ಲಿ ರೂಮಲ್ಲಿ ತಣ್ಣೀರಷ್ಟೇ ಅವೈಲಬಿಲಿಟಿ ಇರುತ್ತೆ. ಸೊ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಬೇಗ ಬನ್ನಿ ಅಂತ. ನಾವು ನಿನ್ನೆ ಸರ್ಪನ ಸಂಸ್ಕಾರ ಮಾಡ್ತೀವಲ್ಲ, ಆ ಸಂಸ್ಕಾರ ಮಾಡೋದಕ್ಕೆ ಇವತ್ತು ಸ್ವಲ್ಪ ಎಡೆ ಎಲ್ಲ ಇಟ್ಟು ಪೂಜೆ ಮಾಡೋ ಥರ ಮಾಡ್ತಾರೆ. ಸೊ ಅದಾದ್ಮೇಲೆ ಅದನ್ನ ಫುಲ್ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಬೇಗ ಮುಗ್ದೋಯ್ತು. ಅದಾದ್ಮೇಲೆ ನೋಡಿ, ಇಲ್ಲಿ ಕನ್ಯಾ ಸ್ವಾಮಿಗಳು ಅಂತ ಕುಳಿಸಿರ್ತಾರೆ. ಇನ್ನು ಮದುವೆ ಆಗಿದ್ದಂಥ ಸ್ವಾಮಿಗಳು, ಅವ್ರಿಗೆ ಕಾಲಿಗೆ ನಮಸ್ಕಾರ ಹಾಕಿ ಅವ್ರಿಗೆ ದಕ್ಷಿಣೆ ಕೊಡಂಗಿದ್ರೆ ದಕ್ಷಿಣೆ ಕೊಡ್ಬೋದು. ಹಾಗೆ ನೆಕ್ಸ್ಟ್ ಬ್ಯಾಚ್ಗೆ ನಾಳೆ ನೆಕ್ಸ್ಟ್ ಬ್ಯಾಚ್ ಇರುತ್ತಲ್ಲ, ಅದಕ್ಕೆ ಪೂಜೆಗೆ ಆಲ್ರೆಡಿ ಸಿದ್ಧತೆ ಮಾಡ್ತಾ ಇದ್ದಾರೆ. ಸೊ ಹೊರಗಡೆ ಬಂದರೆ ಈ ರೀತಿಯಾಗಿ ಎಲ್ಲ ಪೂಜೆ ಎಲ್ಲ ಮುಗಿದಾದ್ಮೇಲೆ ನಮಗೆ ಅಲ್ಲೇ ಊಟ 8 ಗಂಟೆಗೆ ಮಾಮೂಲಿ 8 ಗಂಟೆಗೆ ಊಟಕ್ಕೆ ಎಲ್ಲ ಕುತ್ಕೊಂಡಿದ್ದೀವಿ. ನೋಡಿ, ಬೆಳಗ್ಗೆ ಟಿಫನ್ ಅದೇ ಆಗಿರುತ್ತೆ, ಉಪ್ಪಿಟ್ಟು ಮತ್ತು ಅವಲಕ್ಕಿ ಈ ರೀತಿಯಾಗಿ ಕೊಡ್ತಾರೆ. ಸೊ ನೋಡಿ, ಒಳಗಡೆ ಪಾರ್ಕ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಈ ರೀತಿಯಾಗಿದೆ. ಈಗ ನಮಗೆ ಸರ್ಪ ಸಂಸ್ಕಾರ ಪೂಜೆ ಮುಗ್ದಿರುತ್ತೆ. ಅವ್ರು ಹೇಳ್ತಾರೆ ನಮಗೆ, ಹಾಗೆ ಅಲ್ಲಿ ಗೋ ಪೂಜೆನೂ ಮಾಡಿಸ್ತಾರೆ, ಕನ್ಯಾಸ್ವಾಮಿಗಳಿಗೆ ಪೂಜೆನೂ ಮಾಡಿಸ್ತಾರೆ. ನಮ್ಗೆ ಹೇಳ್ತಾರೆ ಅವರು 2 ದಿನ, ಇವತ್ತು 3 ದಿನವರೆಗೂ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಂಗಿಲ್ಲ. ಇಲ್ಲ ಆಲ್ರೆಡಿ ನಾವು 1 ದಿನ ತಿಂದಿರಲ್ಲ, ಹಾಗೆ ಇವತ್ತು ತಿನ್ನಂಗಿಲ್ಲ ಮತ್ತು ನಾಳೆನೂ ತಿನ್ನಂಗಿಲ್ಲ, ಆ ರೀತಿಯಾಗಿ ಹೇಳಿರ್ತಾರೆ. ಈರುಳ್ಳಿ ಬೆಳ್ಳುಳ್ಳಿ ತಿನ್ನಂಗಿಲ್ಲ ಅಂತ ಅಂದ್ಬಿಟ್ಟು ಈಗ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಬೋದು ಅಥವಾ ನಮಸ್ತೆ ಮಾಡ್ಕೊಬಹುದು ಅಂತ ಹೇಳ್ತಾರೆ. ಈಗ ಇನ್ನು ಊಟ ನಮಗೆ ದೇವಸ್ಥಾನದಲ್ಲೇ ತಿನ್ಬೇಕಾಗುತ್ತೆ. ಈಗ ನಾವು ಸರ್ಪ ಸಂಸ್ಕಾರ ಪೂಜೆ ಆಯಿತು, ಆಶ್ಲೇಷ ಬಲಿ ಪೂಜೆ ಮಾಡಿಸ್ಬೇಕಾಯಿತು. ಆಶ್ಲೇಷ ಬಲಿ ಪೂಜೆಗೆ ನಮಗೆ ಆನ್ಲೈನಲ್ಲಿ ಏನು ಬುಕ್ ಮಾಡ್ಕೊಬೇಕಾಗಿಲ್ಲ, ಇಲ್ಲೇ ಸಿಗುತ್ತೆ. ಸೊ ಇಲ್ಲೇ ಹೋಗಿ ತೊಗೊಂಡು ಪೂಜೆಗೆ ಹೋಗಿ ಅಲ್ಲಿ ಕುತ್ಕೊತಾ ಇದ್ದೀವಿ. ಅಲ್ಲಿ ಒಳಗಡೆ ಹೋದ್ರಲ್ಲ, ಅಲ್ಲೇ ಪೂಜೆ ನಡೆಯುವಂಥದ್ದು. ಅಂದರೆ ತುಂಬ ಜನ ಕೂತಿರ್ತಾರೆ ಅಲ್ಲಿ. ಇದೇನು ಸರ್ಪ ಸಂಸ್ಕಾರಕ್ಕೆ ಡಿವೈಡ್ ಮಾಡಿರ್ತಾರಲ್ಲ, ಆ ಥರ ಎಲ್ಲ ಇಂಡಿವಿಜುವಲ್ ಆಗಿರಲ್ಲ, ಎಲ್ಲರೂ ತುಂಬ ಕೂತಿರ್ತಾರೆ. ಐನೋರುಗಳು ಅಲ್ಲಿ ಇರ್ತಾರೆ. ಅವ್ರ ಪಾಡಿಗೆ ಅವ್ರು ಪೂಜೆ ಮಾಡ್ತಾ ಇರ್ತಾರೆ. ನಮಗೆ ವಿಡಿಯೋದಲ್ಲಿ ಅಥವಾ ಲೈವ್ ಆಗು ನೋಡಬಹುದಾಗುತ್ತೆ, ಡೈರೆಕ್ಟಾಗೂ ನೋಡಬಹುದಾಗುತ್ತೆ. ಆ ರೀತಿಯಾಗಿ ಪೂಜೆ ಮಾಡ್ಕೊಂಡಿರ್ತಾರೆ. ಅಲ್ಲಿ ಆಶ್ಲೇಷ ಬಲಿ ಪೂಜೆ ಮುಗಿಯುತ್ತೆ. ಹಾಗೆ ಅಲ್ಲೇ ಪ್ರಸಾದ ಕೊಡ್ತಾರೆ, ಅಂದರೆ ಊಟನೂ ಅಲ್ಲೇ ಇರುತ್ತೆ. ಹಾಗೆ ಪ್ರಸಾದ ಕೊಡ್ತಾರೆ, ನಮಗೆ ಹಣ್ಣು ಕಾಯಿ ಆ ಥರದ್ದು ಕೊಡ್ತಾರೆ. ಲಡ್ಡು ಕೊಡಲ್ಲ, ಲಡ್ಡು ನಮ್ಗೆ ಬೇಕಾದರೆ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ಇದಾದ್ಮೇಲೆ ಮುಗಿಸ್ಕೊಂಡು ನನ್ನ ಮಗ ಆಟ ಸಾಮಾನು ಅಂತ ಇದ್ದ, ಸೊ ಅವನಿಗೆ ಕೊಡ್ಸೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ಚೆನ್ನಾಗಿ ಇನ್ನೂ ಚೆನ್ನಾಗಿರೋ ಕ್ವಾಲಿಟಿ ಇದೆ ಇದನ್ನೇ ಹತ್ರ, ಇನ್ನೂ ಚೆನ್ನಾಗಿರೋ. ಸೊ ನನ್ನ ಮಗ ಅಂತೂ ಫುಲ್ ಖುಷಿ, ಆಟ ಸಾಮಾನು ಬೇಕು ಅಂತ ಅಂದ್ಬಿಟ್ಟು ಆಟ ಸಾಮಾನು ತೊಗೊಂಡು ಖುಷಿಯಿಂದ ಹೋಗ್ತಾ ಇದ್ದಾನೆ. ಇಲ್ಲೇ ಗಾಡಿ ಪಾರ್ಕಿಂಗ್ ಮಾಡಿದಲ್ವಾ, ಇಲ್ಲಿ ಎತ್ಕೊತಾ ಇದ್ದೀವಿ. ಸೊ ಆಶ್ಲೇಷ ಬಲಿ ಪೂಜೆಗೆ ಎಷ್ಟಾಗುತ್ತೆ ಅಂತಂದ್ರೆ 500 ರೂಪಾಯಿ ಆಗುತ್ತೆ. ಸೊ ನಾವಿದ್ರಲ್ಲ ಆ ರೂಮ್ ನೋಡಿ ಈ ರೀತಿಯಾಗಿದೆ. ಸೊ ಈಗ ರೂಮಿಂದ ಚೆಕ್ಔಟ್ ಆಗ್ತಾ ಇದ್ದೀವಿ. ಸೊ ಚೆಕ್ಔಟ್ ಆಗಿದ್ದು ಅದು ಎಷ್ಟಾಗಿದೆ ಅಂತ ಅಂದ್ಬಿಟ್ಟು ನೋಡಿ ತೋರಿಸ್ತೀನಿ. ಈ ರೀತಿಯಾಗಿದೆ ನೋಡಿ. ನಾವು 1000 ರೂಪಾಯಿ ಡೆಪಾಸಿಟ್ ಮಾಡಬೇಕು. ನಮ್ಗೆ ಏನಿದೆ ಅದನ್ನ ಕಟ್ ಮಾಡಿಕೊಂಡು ಮತ್ತೆ ಮಿಕ್ಕಿದ ದುಡ್ಡನ್ನ ವಾಪಸ್ ಕೊಡ್ತಾರೆ. ಸೊ 1 ದಿನ ಇರೋಕ್ಕೆ ವರ್ತು ಅಂತ ಅನಿಸುತ್ತೆ. ನಾವೇನು ತುಂಬ ಎಲ್ಲೂ ಹೋಗಲ್ಲ, ರೆಸ್ಟ್ ಮಾಡೋಕ್ಕೆ ಅಲ್ವಾ ಹೋಗೋದು. ಸೊ ಬೆಟರ್ ಅಂತ ಅನಿಸುತ್ತೆ. ಸೊ ಈಗ ನಾವು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಈಗ ನಾವು ಎಲ್ಲೂ ಹೊರಗಡೆ ಊಟ ಮಾಡೋಂಗಿಲ್ಲ, ಯಾಕಂದ್ರೆ ಎಲ್ಲ ಕಡೆನೂ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರ್ತಾರೆ. ಸೊ ಅದಕ್ಕೋಸ್ಕರ ನಾವು ದೇವಸ್ಥಾನದಲ್ಲೇ ಊಟ ಮಾಡ್ಕೊಂಡು ಈಗ ಹೋಗ್ತಾ ಇದ್ದೀವಿ. ಚೆನ್ನಾಗಿರುತ್ತೆ. ಏನ್ ಚೆನ್ನಾಗಿರಲ್ಲ ಚಿನ್ನಿ, ಅದು ಓಪನ್ ಆದ್ರೆ ಎಲ್ಲ ಕಿತ್ತೋಗ್ತಾ ಇರುತ್ತೆ. ಮಗನ್ಗೆ ಅವಂದೇ ಆದಂತ ಖುಷಿ. ನಾನೊಂದು ಸುಬ್ರಹ್ಮಣ್ಯ ಸ್ವಾಮಿದು ಒಂದು ಚಿಕ್ಕ ವಿಗ್ರಹ ತಗೊಂಡೆ, ಈ ರೀತಿಯಾಗಿ 150 ರೂಪಾಯಿದು. ಸೊ ಈ ರೀತಿಯಾಗಿ ವಿಗ್ರಹ ತಗೊಂಡೆ. ಸೊ ತುಂಬಾ ಚೆನ್ನಾಗಿದೆ, ಒಂಥರ ನೆನಪಿರುತ್ತೆ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ತಗೊಂಡೆ. ಈಗ ನಾವು ಇಲ್ಲಿಂದ ಹೋಗ್ತಾ ಇದೀವಿ ಮನೆಗೆ. ಸೊ ಡೈರೆಕ್ಟಾಗಿ ನಾವೇನೋ ತಿನ್ಬೇಕಾದ್ರೆ ಫ್ರೂಟ್ಸು ಆ ಥರ ತಿನ್ಬೋದು ಅಷ್ಟೇ. ಅದನ್ನ ಬಿಟ್ಟರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋದು ತಿನ್ನೋದು ಬೇಡ. ಯಾಕಂದರೆ ಪೂಜೆ ಮಾಡಿಸಿರೋದೇ ಉಂಟಂತೆ, ಅದನ್ನು ಪಾಲಿಸೋದು ನಮ್ಮ ಧರ್ಮ ಆಗಿರುತ್ತೆ, ನಮ್ಮ ಕರ್ತವ್ಯ ಆಗಿರುತ್ತೆ. ಅದನ್ನು ಪಾಲಿಸ್ಕೊಂಡು ಹೋಗೋಣ, ಎಲ್ಲ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ. ನಮ್ಗೆ ಇಲ್ಲಿ ಏನೇನು ಪ್ರಾಬ್ಲಮ್ ಆಯಿತು ಅಂತಂದರೆ ನಮ್ಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ರೂಮೂ ಅವೈಲಬಿಲಿಟಿ ಇರುತ್ತೆ ಅಂತ ಅಂದ್ಕೊಂಡಿದ್ವಿ. ಸೊ ರೂಮ್ ಅವೈಲಬಿಲಿಟಿ ಇರಲಿಲ್ಲ. ಮತ್ತು ಡ್ರೆಸ್ಸಸ್ಸು ಅಷ್ಟೇ ಸ್ವಲ್ಪ ಶಾರ್ಟೇಜ್ ತೊಗೊಂಡೋಗ್ಬಿಟ್ಟಿದ್ವಿ. ಅದಕ್ಕೆ ಒಂದು ಡ್ರೆಸ್ಸು 5 ಜೊತೆ ತೊಗೊಳ್ಳಿ, 2 ದಿನ ಆದರೂ ಪರವಾಗಿಲ್ಲ, ಒಂದು 5 ಜೊತೆ ತೊಗೊಂಡೋಗಿ, ಮಕ್ಕಳಿಗಾರೆ ಏನು ಸ್ವಲ್ಪ ಜಾಸ್ತಿ ತೊಗೊಂಡೋಗಿ. ಟೋಟಲಿ ನಮ್ಮದು ಆಶ್ಲೇಷ ಬಲಿ ಪೂಜೆ ಮತ್ತು ಸರ್ಪ ಸಂಸ್ಕಾರ ಪೂಜೆ ಈ ರೀತಿಯಾಗಿತ್ತು. ಎಲ್ಲ ಏನು ವಿಘ್ನ ಇಲ್ದಿರ ಆರಾಮಾಗಿ ಎಲ್ಲ ಚೆನ್ನಾಗಾಯಿತು. ಹಾಗೆ ಅಲ್ಲಿ ಸ್ವಲ್ಪ ಅರ್ಚಕರು ದುಡ್ಡು ಕೇಳ್ತಾರೆ. ನಮಗೆ ಆಫೀಸಲ್ಲಿ ದುಡ್ಡು ಕೊಡಬೇಡಿ ಅಂತ ಹೇಳ್ತಾರೆ, ಬಟ್ ಅಲ್ಲಿ ಕೇಳ್ತಾರೆ. ಸೊ ನಿಮ್ಗೆ ಇಷ್ಟ ಆದರೆ ಕೊಡಿ. ಸೊ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಗೇನಾದರೂ ಡೌಟ್ ಇದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಆನ್ಸರ್ ಮಾಡ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.